ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಮೂರ್ಖನಿಗೆ ಯಾವತ್ತೂ ಉತ್ತರ ಕೊಡಬಾರ್ದು, ಜೊತೆಗೆ ಜ್ಞಾನಿಯನ್ನು ಯಾವತ್ತಿಗೂ ಕೂಡ ನಿರಾಕರಿಸಬಾರ್ದು. ಅವನಲ್ಲಿರ್ತಕ್ಕಂಥ ಜ್ಞಾನವನ್ನು ಪಡಿಬೇಕು. ಒಳ್ಳೆಯವನನ್ನು ನಿಮ್ಮಿಂದ ದೂರ ಹೋಗ್ಲಿಕ್ಕೆ ಬಿಡಬೇಡ್ರಿ, ಹಾಗೆ ಕೆಟ್ಟವನನ್ನು ನಿನ್ನವರನ್ನಾಗಿ ಮಾಡಿಸ್ಕೋಬಾರ್ದು. ಇದು ಜೀವನದ ತತ್ವ. ಕೆಲವೊಮ್ಮೆ ಏನಾಗುತ್ತೆ, ಕೊಳಕು ಅಪಪ್ರಚಾರ, ಬಾಯಿಗಳು ಸರಿ ಇರೋದಿಲ್ಲ, ಸುಮ್ಮನೆ ಏನು ಬೇಕದು ಹೇಳೋದು. ಅಂದರೆ ನಾವು ಎಂಥ ಸಂಘವನ್ನು ಮಾಡ್ತೀವಿ, ಯಾವ ರೀತಿಯಲ್ಲಿ ಜೀವನ ಮಾಡ್ತೀವಿ, ಅದೇ ರೀತಿಯಲ್ಲಿ ನಮ್ಗೆ ವಾಪಸ್ ಕೊಡ್ತಾ ಇರುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜೀವನದ ಒಂದು ಗುರುತರವಾದಂಥ ವಿಚಾರಗಳು ಸ್ಪಷ್ಟವಾಗಿರಬೇಕು. ಅಪಪ್ರಚಾರ ಎಂಬತಕ್ಕಂಥದ್ದು ಏನಕ್ಕೆ ಬರುತ್ತೆ? ನಮ್ಮ ಸಂಘ, ಸಹವಾಸ, ರೀತಿ ನೀತಿಗಳಿಂದ ಬರುತ್ತೆ. ಈ ಪುಂಡ ಪೋಖ್ರಿ ಜೊತೆ ಕೂತ್ಕೊಂಡ್ರೆ ಮಾತುಗಳು ನಿಮಗೂ ಪುಂಡ್ರ ಅಂತಾರೆ, ನಿಮಗೂ ಪೋಖ್ರಿ ಅಂತಾರೆ. ಒಬ್ಬ ಕಳ್ಳನ ಜೊತೆ ನೀವು ತಿರುಗಾಡ್ತಾ ಇದ್ರೆ ಜನ ನಿಮ್ಮನ್ನು ಕಳ್ಳ ಅಂತಾರೆ. ಅಪಪ್ರಚಾರ ಬರ್ತಕ್ಕಂಥದ್ದಕ್ಕೆ ಕಾರಣ ನಾವೇ ಆಗಿರ್ತೀವಿ. ಹಾಗಾಗಿ ನಮ್ಮ ಸಂಘ ಮೂರ್ಖನಿಗಾಗಿರ್ಬೋದು. ಕೆಲವರು ಏನೋ ಹೇಳ್ತಾರೆ, ಅವ್ನು ಉತ್ತರ ಕೊಡ್ಕೊಂಡು ಭಾಷಣ ಬೀಗಿತಾ ಕೂತ್ಕೊಳೋದಲ್ಲ. ಈ ಜ್ಞಾನಿನ ಅವನಿಗೆ ಪ್ರಶ್ನೆ ಕೇಳಿ ಅವನನ್ನೇ ತಪ್ಪು ಅನ್ನೋವಂಥದ್ದು ವಿತಂಡವಾದಗಳನ್ನು ಮಾಡೋವಂಥದ್ದು ಬೇಡ. ಅಂಥವ್ರು ಅಜ್ಞಾನಿ ಅಂಥೇಳಿ ದೂರ ಸರಿಬಿಡ್ತಾರೆ. ಈ ಒಳ್ಳೆಯವರಿಗೆ ದೂರ ಇಡೋವಂಥದ್ದು, ಯಾರು ಕೆಟ್ಟು ದುಶ್ಚಟ ಮಾಡ್ತಾರೆ ಅಂಥವ್ರಿಗೆ ಹತ್ತಿರಕ್ಕೆ ಸೇರಿಸ್ಕೊಳೋದ್ರಿಂದ ಜೀವನ ಅನ್ನೋದು ಬೇರೆಯವರಿಗೆ ಅಪಪ್ರಚಾರಕ್ಕೆ ಬಾಯಿಗೆ ಈಡಾಗ್ಬಿಡ್ತೀರ. ಇರಲಿ, ಇದೊಂದು ವಿಚಾರ. ಆದರೆ ಕೆಲವೊಮ್ಮೆ ಏನಾಗುತ್ತೆ, ನಿಮ್ಮ ನಡೆ ನುಡಿ ಆಚಾರ ವಿಚಾರ ವ್ಯವಸ್ಥೆಗಳಿಗೆ ಕೊಂಕು ಮಾತುಗಳನ್ನು ಅಪಪ್ರಚಾರವನ್ನು ಸೇರಿಸಿ ಹೇಳ್ತಕ್ಕಂಥ ದುಷ್ಟ ಜನ ಇರ್ತಾರೆ. ಕಾರಣ ಕೆಲವೊಂದು ಅಲ್ಲಿ ನೀವಾಗಿರ್ತೀರ, ಕೆಲವೊಂದು ಪೂರ್ಣವಾಗಿ ಹುಟ್ಟಿಸ್ಕೊಂಡು ಹೇಳಿರ್ತಾರೆ. ನೀವೊಂದು ಜಾಗಕ್ಕೆ ಹೋಗಿರ್ತೀರ, ನಿಜ ಇರುತ್ತೆ, ಆದರೆ ಅದು ನಿಮ್ಮ ಉದ್ದೇಶ ಏನಕ್ಕೆ ಹೋಗಿರ್ತೀರೋ ಗೊತ್ತಿರೋದಿಲ್ಲ. ಆದರೆ ನೀವು ಆ ಜಾಗಕ್ಕೆ ಹೋಗಿರೋದ್ರಿಂದನೇ ಏನೇನೋ ಆಗೋಗಿದೆ ಅಂತ ಹೇಳ್ಬಿಟ್ಟು ಸೇರಿಸಿ ಬಣ್ಣ ಕಟ್ಟಿ ಅಪಪ್ರಚಾರ ಮಾಡಿಬಿಡ್ತಾರೆ. ಯಾಕಂದರೆ ಬಾಯಿ ಕೊಳಕಿದ್ದೆವು, ಸತ್ಯ ಬರೋದಿಲ್ಲ, ಶುದ್ಧವಾಗಿ ಬರೋದಿಲ್ಲ, ಇಲ್ದಿರೋದು ಹೇಳ್ಬಿಟ್ರು. ಅವನು ಬಿದ್ದ, ಸುಮ್ಮನೆ ಎಡುವುದ್ರೆ ಬಿದ್ದ ಅಂತ ಹೇಳ್ತಾರೆ, ಬಿದ್ದರೆ ಸತ್ತ ಅಂತ ಹೇಳ್ತಾರೆ. ಇಂಥ ಜನಗಳು ಪ್ರಪಂಚದಲ್ಲಿ ಕಾಣ್ತಾರೆ. ಸಾಮಾಜಿಕವಾಗಿ ಏಳು ಬೀಳು ಎಲ್ಲವೂ ಇದ್ದೇ ಇರ್ತದೆ. ಕೆಲವೊಂದು ಏನಂತಂದರೆ ಊಹಾಪೋಹ, ಕಪೋಲ ಕಲ್ಪಿತ, ಈ ಕೆಲವೊಂದು ಭ್ರಮಸ್ವರೂಪವಾದಂಥ ಮಾತುಗಳು ಅಪಪ್ರಚಾರವಾಗಿ ನಿಮ್ಮ ಹೆಸರಿಗೆ ಕಳಂಕ, ಅಪಮಾನ, ಅವಮಾನ, ತೇಜೋವಧಿಗೆ ಕಾರಣೀಕೃತವಾಗಿರುತ್ತೆ. ಈ ರೀತಿಯಾಗಿ ಯಾವುದೋ ಒಂದು ಸ್ತ್ರೀ, ಯಾರೋ ಒಬ್ಬರು ಸ್ನೇಹಿತರು ಅಥವಾ ಅವ್ರಿಗೆ ಸಂಬಂಧದಲ್ಲಿ ಅಣ್ಣನೋ ತಮ್ಮನೇ ಯಾವುದೋ ಒಂದು ರೀತಿಯಲ್ಲಿ ಬರ್ತಾರೆ, ಮಾತಾಡ್ತಾರೆ, ಚೆನ್ನಾಗಿರ್ತಾರೆ. ಓಕೆ, ಒಂದು ಫೋನ್ ಇಟ್ಕೊಂಡು ಏನೋ ತವ್ರ ಮನೆ ಕಡೆ ಜಾಸ್ತಿ, ಯಾರಿಗೋ ಫೋನ್ ಮಾಡ್ತಾಯಿದ್ದಾರೆ ಜಾಸ್ತಿ, ಏನೋ ಇರಬೇಕು ಹಂಗೆ. ಈ ರೀತಿ ಮಾತುಗಳು. ಸುಮ್ಮನೆ ಏನೋ ಒಂದು ಮೆಸೇಜ್ ಮಾಡಿದ್ರು, ಏನೋ ಒಂದು ಇವತ್ತಿನ ಸಾಮಾಜಿಕ ಮಾಧ್ಯಮದಲ್ಲಿ ಏನೋ ಒಂದು ಬಳಸಿದ್ರು, ಸರಿಗಿಲ್ಲ, ಕ್ಯಾರೆಕ್ಟರ್ ಸರಿಗಿಲ್ಲ ಅಂತ ಹೇಳ್ತಾರೆ. ಹೀಗೆ ಮಾತುಗಳು ಹೇಗಾಗ್ತಾವಂದರೆ ಚುಚ್ಚಬೇಕು, ಘನತೆಗೆ ಗೌರವಕ್ಕೆ ಧಕ್ಕೆ ತರಬೇಕು, ಮನಸ್ಸಿಗೆ ಒಂದು ರೀತಿಯಲ್ಲಿ ಬಿದ್ದು ಹೋಗಬೇಕು ಅವನು. ಅಂಥ ಒಂದು ಮಾತು, ಚುಚ್ಚು ಮಾತು, ವಿಚಾರ ಅಪಪ್ರಚಾರದಿಂದ ಗುರಿಯಾಗುತ್ತೆ. ಸುಮ್ಮನೆ ಎಲ್ಲ ಒಂದು ಕಡೆ ಹೋಗಿ 100 ರೂಪಾಯಿ ಸಾಲ ಕೇಳ್ತಾನೆ ಒಬ್ಬ ವ್ಯಕ್ತಿ. ಯಾವನು ಬೇಜಾನ್ ಸಾಲ ಆಗ್ಬಿಟ್ಟಿದ್ದಾನೆ. ಸಾಲಗಾರ ಮನೆಗೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅವನು ಸಾಲ ತೀರಿಸೋಕ್ಕಾಗದೆ ಮುಖ ಮುಚ್ಕೊಂಡು ಓಡಾಡ್ತಾ ಇದ್ದಾನೆ. ಅವನು ದುಡ್ಡು ಕಾಸಲ್ಲಿ ಬಿದ್ದೋಗ್ಬಿಟ್ಟಿದ್ದಾನೆ. ಹೀಗೆ ಹೇಳಿ ಅವನಿಗೆ ಮುರಾಬಟ್ಟೆ ಮಾಡಿ, ಅವಮಾನ ಮಾಡಿ, ಅಪಪ್ರಚಾರದಂಥದ್ದಕ್ಕೆ ಗುರಿ ಮಾಡಿ ಆ ವ್ಯಕ್ತಿತ್ವವನ್ನು ಸರ್ವನಾಶ ಮಾಡಿಬಿಡ್ತಾರೆ. ಇಂಥ ಮನಸ್ಥಿತಿ ಇರ್ತಕ್ಕಂಥ ಜನ. ಎಲ್ಲ ಒಂದು ಹುಡುಗ ಹೆಣ್ಣು ಕೇಳಕ್ಕೆ ಹೋದರೆ ಯಾವತ್ತೋ ಅವನೇನೋ ಹುಡುಗರ ಸಂಘ ಸಹವಾಸದಲ್ಲಿ ಇದ್ದವನು ಹಳೆದನ್ನು ತೆಗೆದು ಹೊಸ್ದಾಗಿ ಅವನು ದುಷ್ಟರ ಜೊತೆ ಇದ್ದಾನೆ, ರೋಡಿಸಮ್ಮಲ್ಲಿದ್ದಾನೆ, ಹುಡುಗ ಸರಿಗಿಲ್ಲ. ಇದೇ ಮಾತು. ಅವನು ಸಿಗರೇಟ್ ಸೇರ್ತಾನೆ, ಮತ್ತೊಂದು ಮಾಡ್ತಾನೆ, ದುಷ್ಟ ಚಟುವಟಿಕೆಯಲ್ಲಿದ್ದಾನೆ, ಮಾತುಗಳು. ಹೀಗೆ ಕೆಲವೊಂದು ಕಾರಣಗಳನ್ನು ಇಟ್ಕೊಂಡು ಕೆಲವೊಂದು ಸೃಷ್ಟಿಸಿಬಿಟ್ಟು ಕೆಲವಾರು ರೀತಿಯಲ್ಲಿ ಅಪಪ್ರಚಾರ ಮಾಡತಕ್ಕಂಥ, ವಿಲಕ್ಷಣ ಮಾಡುವಂಥ ಮನಸ್ಥಿತಿ ಇರ್ತಕ್ಕಂಥ ಜನಗಳು ಇರ್ತಾರೆ. ಇದರಿಂದ ಅನುಭವಿಸ್ತಕ್ಕಂಥವನು ಯಾವ ರೀತಿಯಲ್ಲಿ ಅನುಭವಿಸ್ತಾನಂದರೆ ಅದು ಹೇಳ್ತಿರ್ತದೆ. ಹೇಗಾಗುತ್ತಂದರೆ ಆ ಮನುಷ್ಯನಿಗೆ ಜಂಗಾಬಲನೇ ಅಡಗೋಗ್ಬಿಡುತ್ತೆ. ಆಗೋವಂಥ ಶುಭ ಕಾರ್ಯ ಆಗ್ಲಿಕ್ಕೆ ಬಿಡೋದಿಲ್ಲ ಈ ಅಪಪ್ರಚಾರ ದರಿದ್ರಗಳಿಂದ. ಬೆಳಿಲಿಕ್ಕೂ ಆಗೋದಿಲ್ಲ. ಯಾರೋ ಸಹಾಯ ಮಾಡೋರು ಕೂಡ ಸಹಾಯ ಮಾಡೋದಿಲ್ಲ, ಯಾರೂ ಸೇರಲ್ಲ, ಯಾರೂ ಬರೋದಿಲ್ಲ, ಯಾರೂ ಬೆಳೆಯಲ್ಲ. ಆ ರೀತಿಯಾಗಿ ಅವನಿಗೆ ಬಹಳಷ್ಟು ಕಡು ಕಷ್ಟಗಳನ್ನು ಕೊಡ್ತಾ
ಹೀನಾಮಾನವಾದಂಥ ಸ್ಥಿತಿಯಲ್ಲಿ ನೋಡ್ತಾ ಆ ವ್ಯಕ್ತಿ ಬಂದ ಅಂದರೆ ಒಂದು ರೀತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ಸರಿಗಿಲ್ಲ, ದುಷ್ಟ, ಕಿರುಕುಳ, ಒಂಥರ ಅವರಿಗೆ ಬಿಂಬಿಸುವಂಥ ಒಂದು ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿಯಿಂದ ಮನುಷ್ಯ ಎಲ್ಲ ಒಂದು ಕಡೆ ಕುಗ್ಗುತ್ತಾನೆ. ಏನಪ್ಪ ಪರಿಸ್ಥಿತಿ ಹಿಂಗಾಯಿತು ಅಂತ. ಅದೇ ಆ ಜಾಗದಲ್ಲಿ ಒಂದು ಸ್ತ್ರೀ ಇತ್ತು ಅಂದರೆ ಖಂಡಿತವಾಗಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಮಾನಸಿಕವಾದಂಥ ವಿಕಲ್ಪಗಳನ್ನು ಅಥವಾ ಬೇರೆ ಬೇರೆ ರೀತಿಯಾದಂಥ ವಿಚಾರಗಳಿಗೆ ಕೈ ಹಾಕ್ಬೋದು. ಹೀಗೆ ಇಂಥ ಅಪಪ್ರಚಾರಗಳು ಮಾಡತಕ್ಕಂಥ ಕೊಳಕು ಬಾಯಿಗಳನ್ನು ಮುಚ್ಚಿಸಬೇಕಷ್ಟೆ. ಯಾವ ರೀತಿಯಲ್ಲಿ ನೋಡಿ, ಈ ಪರಿಹಾರ ಸರಳವಾಗಿದೆ, ಮಾಡಿ. ಷಷ್ಠಿ ತಿಥಿಯ ದಿನ, ಷಷ್ಠಿ 6ನೇ ದಿನದ ತಿಥಿಯ ದಿನ ಒಂದು, ಅಂದರೆ 6ನೇ ದಿನದ ಒಂದು ಸ್ಥಿತಿ, ಅಥವಾ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಷಷ್ಠಿ ಅಂತ ಹೇಳ್ತೀವಿ, ಅದನ್ನೇ 6 ಅಂತ ಹೇಳೋದು. ನೀವು ಕ್ಯಾಲೆಂಡರ್ನಲ್ಲೇ 6 ಅಂತ ತಿಳ್ಕೊಂಬಿಟ್ರೆ ಅದು 6ನೇ ಷಷ್ಠಿ ತಿಥಿ ಆಗೋದಿಲ್ಲ. ಷಷ್ಠಿ ತಿಥಿ ದಿನ ಅಂದರೆ ಹಿಂದೂ ಪಂಚಾಂಗದ ಪ್ರಕಾರ. ನೀವು ಆ ದಿನವನ್ನು ಹುತ್ತಕ್ಕೆ, ಅಂದರೆ ಹುತ್ತದ ಬಳಿ ಹೋಗಿ ಧೂಪ ದೀಪ ನೈವೇದ್ಯಗಳನ್ನು ಇಟ್ಟು ಹುತ್ತವನ್ನು ಪೂಜೆ ಮಾಡಿ. ಮೊದಲು ಹುತ್ತವನ್ನು ಪೂಜೆ ಮಾಡಿ, ನಂತರ ಆ ಜಾಗದಿಂದ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಬನ್ನಿ. ಅದನ್ನು ನುಣುಪಾಗಿ ಮಾಡಿಕೊಡಿ, ಸ್ವಲ್ಪ ಸೋಸಿ ಜರಡಿ ಹಿಡೀರಿ, ನುಣುಪಾಗಿ ಬರುತ್ತೆ ನಿಮಗೆ. ಆ ಮಣ್ಣಿಗೆ ಗೋರಂಜನ ಮತ್ತು ಕರ್ಪೂರವನ್ನು ಸೇರಿಸಿ, ಕರ್ಪೂರ ಸ್ವಲ್ಪ ಪುಡಿ ಮಾಡಿ ಹಾಕಿ, ತೊಂದರೆ ಇಲ್ಲ. ಇದನ್ನು 1 ತಿಂಗಳ ಕಾಲ ಹಣೆಗೆ ಹಚ್ಕೊಳ್ಳಿ, ಅಥವಾ ಎಡಗಡೆ ಹುಬ್ಬಿಗೆ ಹಚ್ಕೊಳ್ಳಿ, ಅಥವಾ ತಲೆ ಮೇಲೆ ಇಟ್ಕೊಳ್ಳಿ, ನೆತ್ತಿ ಮೇಲೆ. ಇದರಿಂದ ಏನಾಗುತ್ತೆ, ಅಪಪ್ರಚಾರಕ್ಕೀಡಾಗಿ ಗುರುತರವಾದಂಥ ಆಪಾದನೆ, ಒಂಥರ ಏನೋ ಒಂದು ಕೆಟ್ಟದ್ದಾಗಿದೆ, ಏನೋ ದುಷ್ಟರೀತಿಯಾಗಿ ಕಣ್ಣು ಬಿದ್ದು ನೋಡ್ತಾ ಇರ್ತಾರಲ್ಲ, ಅಂಥದ್ದೆಲ್ಲ ಕಣ್ಮರೆ ಆಗುತ್ತೆ. ಯಾರಾದರೂ ಮಾತಾಡಬೇಕಂದ್ರೂ ನಾಲ್ಗೆ ಮುಂದಕ್ಕೆ ಬರೋದಿಲ್ಲ, ಅಂಥ ಯೋಚನೆಗಳು ಮಾಡಲಿಕ್ಕೆ ಆಗೋದಿಲ್ಲ. ಆ ಮಟ್ಟಿಗೆ ಆ ಪರಿಸ್ಥಿತಿಯನ್ನು ತಂದಿರುತ್ತೆ. 1 ತಿಂಗಳ ಕಾಲ ಇದನ್ನು ನೀವು ಹಣೆಗೆ ಧರಿಸ್ಬೋದು, ಅಥವಾ ಎಡಗಡೆ ಹುಬ್ಬಿಗೆ ಹಚ್ಕೊಳ್ಬೋದು, ತಲೆಗೆ ಹಚ್ಕೊಳ್ಬೋದು. ಖಂಡಿತ ಇದನ್ನು ಮಾಡಿ. ಈ ಅಪಪ್ರಚಾರದ ಭೂತದಿಂದ ನೀವು ಹೊರಗಡೆ ಬಂದು ಜೀವನವನ್ನು ಆರಾಮದಾಯಕ ಮಾಡಿ. ಆಗೋಗ್ಬಿಟ್ಟಿದ್ದು ಏನೋ ಒಂದು ರೀತಿಯಲ್ಲಿ ಸಮಸ್ಯೆ ಆಗಿದೆ. ಹೇಳ್ಕೊಳೋರು ಹೇಳ್ಕೊಳ್ತಾ ಇದ್ದಾರೆ, ಬಡ್ಕೊಳೋರು ಬಡ್ಕೊಳ್ತಾ ಇದ್ದಾರೆ. ಕೇಳೋದು ಕಿವಿ ಎಷ್ಟಂತ ಕೇಳಬೇಕು. 1 ಸಲ ಕೇಳ್ಬೋದು, 2 ಸಲ ಕೇಳ್ಬೇಕು. ಆಮೇಲೆ ಏನಾಗುತ್ತೆ, ಮನುಷ್ಯನಿಗೆಲ್ಲ ಒಂದು ಕಡೆ ಕೆಲವೊಬ್ಬರು ಧೈರ್ಯ ತಂದ್ಕೊಂಡೆ ಬಡ್ಕೊಂಡು ಸಾಯಿಲ್ಲ ಅಂತ ಹೇಳಿ ಸುಮ್ಮನೆ ಆಗ್ಬೋದು. ಕೆಲವೊಬ್ಬರು ಅದನ್ನೇ ಮಾನಸಿಕವಾಗಿ ಒಂಥರ, ಯಾಕಂದರೆ ಮರ್ಯಾದಸ್ಥರು ಇರ್ತಾರಲ್ಲ, ಮಾನಾಪಮಾನ ಬಹಳ ದೊಡ್ಡದು ಮನುಷ್ಯನಿಗೆ. ಮರ್ಯಾದೆಗೋಸ್ಕರ ಬಾಳ್ತಾ ಇರ್ತಾರೆ. ಅಂಥವ್ರಿಗೆ ಇಂಥ ಮಾತುಗಳು ಕೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವರು ಮೂರು ಬಿಟ್ಟಿರ್ತಾರೆ, ಬಡ್ಕೊಳ್ಳಿ ಅಂತ ಹೇಳ್ತಾರೆ, ಅದು ಬೇರೆ ವಿಚಾರ. ಹೀಗೆ ಇಂಥ ಅಪಪ್ರಚಾರದಂಥ ಒಂದು ಸ್ಥಿತಿಯಿಂದ ನರಳಾಟ ಅನುಭವಿಸಿ ಬದುಕನ್ನು ಏನೋ ಒಂದು ರೀತಿಯಲ್ಲಿ ವೈರಾಗ್ಯಗಳಿಂದ ನೀವು ಕಾಲಹರಣ ಮಾಡ್ತಾಯಿದ್ರೆ ಖಂಡಿತ ಅದರಿಂದ ಹೊರಗಡೆ ಬನ್ನಿ. ಇಂಥದ್ದನ್ನು ಆದಷ್ಟು ತಡೆಗಟ್ಟಿ ಮುಂದಿನ ಜೀವನ ಸುಭದ್ರಪಡಿಸ್ಕೊಳ್ಳಿ. ಒಳ್ಳೆಯ ಹೆಸರನ್ನು ಮಾಡಿ, ಒಳ್ಳೆಯ ವಿಚಾರಗಳಲ್ಲಿ ಹೋಗಿ ನೆಮ್ಮದಿಯಾಗಿರಿ. ಖಂಡಿತ ಇದು ಸಾಧ್ಯವಾಗುತ್ತೆ, ಮಾಡಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕಾಗಿಲ್ಲ ಅಂತಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.